ಏಳಗಿರಿ ರೀಚ್ ಆದರೆ ವೆರೈಟಿ ಆಫ್ ಅನಿಮಲ್ಸು ಬರ್ಡ್ಸು ಎಲ್ಲ ಇದೆ. ಸೊ ಎಂಟ್ರಿ ಟಿಕೆಟ್ ಬಂದ್ಬಿಟ್ಟು ಹಿಂದಗಡೆ ಬೆಟ್ಟ ನೋಡೋದ್ರೆ ಸಕ್ಕತ್ತಾಗಿ ಕಾಣುತ್ತೆ. ಶಾರ್ಟ್ಕಟ್ ಅಂದ್ಬಿಟ್ಟು ಬಂದರೆ ಕೆರೆ ಮೇಲೆಲ್ಲ ಕರ್ಕೊಂಡು ಹೋಗ್ತಾಯಿದೆ ಇದು. ನಮಸ್ಕಾರ ಎಲ್ಲರಿಗೂ, ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ನಾವು ಇವತ್ತು ಏಳಗಿರಿ ಹೋಗ್ತಾ ಇದ್ದೀವಿ. ಮನೆಯಿಂದ ಡೈರೆಕ್ಟಾಗಿ ಹೋಗಬೇಕಿತ್ತು, ಬಟ್ ಸ್ವಲ್ಪ ಗಾಡಿಯಲ್ಲಿ ಇನ್ಕನ್ವೀನಿಯನ್ಸ್ ಬಂತು. ಮುಂದೆ ಬ್ರೇಕ್ ಹಿಡಿದಾಗ ಸ್ವಲ್ಪ ಟಕ್ 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 ಅಂತ ಸೌಂಡ್ ಬರ್ತಿದೆ ಹ್ಯಾಂಡಲ್ ಬಾರಿಂದ. ಏನಕ್ಕೆ ಅಂತ ಗೊತ್ತಿಲ್ಲ. ಸರಿ, ಸರ್ವಿಸ್ ಸೆಂಟ್ರಲ್ಲಿ ತೋರ್ಸೋಣ, ಏನು ಮೇಜರಾಗಿ ಏನಾದರೂ ಪ್ರಾಬ್ಲಮ್ ಆಗಿದ್ರೆ ಸುಮ್ಮನೆ ಆಮೇಲೆ ಪ್ರಾಬ್ಲಮ್ ಆಗುತ್ತೆ ರೈಡಲ್ಲಿ ಅಂದ್ಬಿಟ್ಟು ತೋರ್ಸೋಣ ಅಂತ ಬಂದೆ. ಇಲ್ಲಿ ಇವ್ರ ಹತ್ರ ತೋರಿಸ್ದೆ, ಇವರು ಏನೋ ಟೈಟ್ ಮಾಡಿಕೊಟ್ರು, ಬಟ್ ಅದಾದ್ರೂ ರಿಸಾಲ್ವ್ ಆಗಿಲ್ಲ. ಇನ್ನೂ ಸೌಂಡ್ ಬರ್ತಾನೆ ಇದೆ. ಏನು ಪ್ರಾಬ್ಲಮ್ ಇಲ್ಲ, ಇನ್ನೂ ಅದೇ ಥರ ಬಂದರೆ ಮತ್ತೆ ತೊಗೊಂಬನ್ನಿ ಅಂತ ಹೇಳಿದರು. ಸೊ ಅದಕ್ಕೆ ಅವ್ರನ್ನ ನಂಬ್ಕೊಂಡು ರೈಡ್ನ ಸ್ಟಾರ್ಟ್ ಮಾಡಿದ್ದೀನಿ. ನೋಡಬೇಕು ಏನಾದರೂ ಪ್ರಾಬ್ಲಮ್ ಆಗುತ್ತಾ ಇಲ್ಲ, ಎಲ್ಲ ಸ್ಮೂತಾಗಿ ಹೋಗುತ್ತಾ ಅಂತ. ಈಗ ಟೈಮ್ ಅರೌಂಡ್ 5:15 ಆಗಿದೆ. ಸೊ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಹೋಗ್ತಾ ಇದ್ದೀನಿ. ಸದ್ಯಕ್ಕೆ ಅಲ್ಲಿ ಹೋಗಿ ಏನು ಮಾಡೋದು ಏನು ಅಂತ ಏನು ಪ್ಲ್ಯಾನ್ ಮಾಡಿಲ್ಲ. ನೀವು ಈ ವ್ಲಾಗ್ ನೋಡೋ ಅಷ್ಟೊತ್ತಿಗೆ ಮೋಸ್ಟ್ಲಿ ನಾನು ಕೇರಳ ಸೀರೀಸ್ ವ್ಲಾಗ್ಸ್ ಎಲ್ಲ ಅಪ್ಲೋಡ್ ಮಾಡಿ ಪ್ಲೇ ಲಿಸ್ಟಲ್ಲಿ ಹಾಕಿರ್ತೀನಿ. ನೀವೇನಾದರೂ ಆ ವ್ಲಾಗ್ಸ್ ಎಲ್ಲ ನೋಡಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಪ್ಲೇ ಲಿಸ್ಟ್ ಲಿಂಕ್ ಮೆನ್ಷನ್ ಮಾಡಿರ್ತೀನಿ. ಇಲ್ಲಾಂದರೆ ನನ್ನ ಚಾನಲ್ ಪ್ಲೇ ಲಿಸ್ಟ್ ಪೇಜ್ಗೆ ಹೋದ್ರೂ ನಿಮ್ಗೆ ಸಿಗುತ್ತೆ ಕೇರಳ ಪ್ಲೇ ಲಿಸ್ಟ್. ನೀವು ಆ ವೀಡಿಯೋಸ್ ಎಲ್ಲ ಚೆಕ್ ಮಾಡ್ಬೋದು ಅಲ್ಲಿ. ಸರಿ, ಇನ್ನು ಮುಂದೆ ಸ್ವಲ್ಪ ರೋಡ್ ಖಾಲಿ ಇರುತ್ತೆ. ನಾನು ಸ್ವಲ್ಪ ಬೇಗ ಹೋಗಬೇಕು. ಮುಂದೆ ಎಲ್ಲಾದರೂ ನಿಮಗೆ ಸಿಗ್ತೀನಿ ಮತ್ತು ಇಂಟ್ರೆಸ್ಟಿಂಗ್ ಆಗಿ ಏನಾದರೂ ಸಿಕ್ಕಿದಾಗ. ಬಂದು ಆಂಬೋರ್ ಹತ್ರ ಸ್ಟಾಪ್ ಮಾಡಿ ಒಂದು ಬಿರಿಯಾನಿ ತಿನ್ಕೊಂಡು ಹೊರಡ್ತಾ ಇದ್ದಾರೆ. ಇಲ್ಲಿಂದ ಅಪ್ರಾಕ್ಸಿಮೇಟಾಗಿ ಒಂದು 80 ಕಿಲೋಮೀಟರ್ಸ್ ಇದೆ. ಆಲ್ಮೋಸ್ಟ್ ಕತ್ಲೆ ಆಗೋಯ್ತು. ಇನ್ನು ವೀಡಿಯೋದಲ್ಲಿ ಏನು ಅಷ್ಟೊಂದು ಕ್ಲಿಯರಾಗಿ ಬರ್ತಿರಲ್ಲ ಮೋಸ್ಟ್ಲಿ. ಈಗ ಪ್ಲ್ಯಾನ್ ಬಂದು ಇನ್ನು ಸ್ಟೇ ಬುಕ್ ಮಾಡಿಲ್ಲ. ಸೊ ಅಲ್ಲೋಗಿ ಯಾವುದಾದ್ರು ಒಂದು ಸ್ಟೇ ಹುಡುಕಿ ಬುಕ್ ಮಾಡಿ ನೈಟ್ ರೆಸ್ಟ್ ಮಾಡಿ ಮತ್ತೆ ಬೆಳಗ್ಗೆ ಎದ್ದು ಬೇರೆ ಏನಾದರೂ ಎಕ್ಸ್ಪ್ಲೋರ್ ಮಾಡಬೇಕು. ನಾನು ಆಡಿಯೋ ಸೆಟಪ್ನ ಚೇಂಜ್ ಮಾಡಿದ್ದೀನಿ. ಫಸ್ಟ್ ವೈರ್ಡ್ ಮೈಕ್ ಯೂಸ್ ಮಾಡ್ತಿದ್ದೆ, ಈಗ DJI ಮಿನಿ ಮೈಕ್ ಪರ್ಚೇಸ್ ಮಾಡಿದೆ. ಆಡಿಯೋ ಸೆಟಪ್ ಪೂರ್ತಿ ವೈರ್ಲೆಸ್ ಮಾಡಿಬಿಟ್ಟೆ. ಮೈನ್ ಪರ್ಪಸ್ ಇದು ಈ ಚೇಂಜ್ಗೆ ಅಂದರೆ ನೆಕ್ಸ್ಟು ಕಮ್ಮಿಂಗ್ ಮಂತ್ಸಲ್ಲಿ ನಾನು ಒಂದು ಮಾನ್ಸೂನ್ ರೈಡ್ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಆ ರೈಡ್ಗೆ ವೈರ್ಡ್ ಯೂಸ್ ಮಾಡಿದ್ರೆ ಸುಮ್ಮನೆ ತಲೆನೋವು, ಕೇಸ್ ಇರಲ್ಲ, ಏನಿರಲ್ಲ. ಇದಕ್ಕೆ ಸುಮ್ಮನೆ ಪೋರ್ಟ್ ಹತ್ರ ಎಲ್ಲ ನೀರು ಬಿದ್ದರೆ ಕ್ಯಾಮ್ರಾ ಡ್ಯಾಮೇಜ್ ಆಗುತ್ತೆ. ಕವರ್ ಅದು ಇದು ಹಾಕಿ ಸ್ವಲ್ಪ ಏನಾದರೂ ಅಡ್ಜಸ್ಟ್ ಮಾಡ್ಬೋದಿತ್ತು, ಬಟ್ ಅದು ಶಾರ್ಟ್ ಟರ್ಮ್ಗೆ ಚೆನ್ನಾಗಿರುತ್ತೆ, ಲಾಂಗ್ ಟರ್ಮ್ಗೆ ಅಥವಾ ಲಾಂಗ್ ಡ್ಯೂರೇಷನ್ಗೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಸೊ ಈಗ ಈ ವೈರ್ಲೆಸ್ ಸೆಟಪ್ಗೆ ಶಿಫ್ಟ್ ಆಗಿದ್ದೀನಿ. ಆಡಿಯೋ ಕ್ವಾಲಿಟಿ ಏನಾದರೂ ಇಂಪ್ರೂವ್ಮೆಂಟ್ ಕಾಣ್ತಿದ್ರೆ ನಿಮಗೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಏಳಗಿರಿ ರೀಚ್ ಆದರೆ ಒಂದು ಕಾಟೇಜ್ ನೋಡಿದ್ದೀರಿ ಇಲ್ಲೇ ಪಕ್ಕದಲ್ಲಿ. ಸೊ ಸದ್ಯಕ್ಕೆ ಕಾಟೇಜ್ ಹೋಗ್ತಾ ಇದ್ದೀನಿ. ನಾಳೆ ಎಕ್ಸ್ಪ್ಲೋರ್ ಮಾಡಬೇಕು ಇಲ್ಲ ಅಕ್ಕಪಕ್ಕ ಏನೇನಿದೆ ಅಂತ. ಸೊ ನಿಮಗೆ ನಾನು ನಾಳೆ ಸಿಗ್ತೀನಿ. Next morning. ರಾತ್ರಿ ಬಂದು ಇಲ್ಲಿ ಒಂದು ರೆಸಾರ್ಟ್ ಇತ್ತು. ಈ ರೆಸಾರ್ಟಲ್ಲಿ ಒಂದೆರಡು ಕಾಟೇಜ್ ತೊಗೊಂಡು ಸ್ಟೇ ಆಗಿದ್ರಿ. ಸೊ ಈಗ ಒಂದು ವ್ಯೂ ಪಾಯಿಂಟ್ ಹತ್ರ ಹೋಗ್ತಾ ಇದ್ದೀವಿ. ವ್ಯೂ ಪಾಯಿಂಟು ಇಲ್ಲಿಂದ ಅರೌಂಡ್ 9 ಕಿಲೋಮೀಟರ್ಸ್ ಏನೋ ಇದೆ. ಸೊ ನಾವು ಏಳಗಿರಿ ಎಂಟ್ರಿ ಆಗಿದ ತಕ್ಷಣ ಇಲ್ಲೇ ಸಿಕ್ತು ಇಲ್ಲಿ ತೊಗೊಂಡ್ರೆ. ಸೊ ಎಂಟ್ರಿಯಲ್ಲಿ ಇದು ವ್ಯೂ ಪಾಯಿಂಟ್ ಬಂದ್ಬಿಟ್ಟು ಏಳಗಿರಿ ಒಳಗಡೆ ಎಲ್ಲೋ ಇದೆ. ಸೊ ಇವೆಲ್ಲ ಹೋಗ್ತಾ ಇದ್ದೀವಿ. ಸೊ ಜೆನಿತ್ ತಾಜ್ ಗಾರ್ಡನ್ಸ್ ಅಂತ 2 ನಾನ್ AC ರೂಮ್ಸ್ಗೆ 7,000 ಚಾರ್ಜ್ ಮಾಡಿದ್ರು. ಡಿಸೆಂಟಾಗಿತ್ತು ಪ್ಲೇಸು. ಬ್ರೇಕ್ಫಾಸ್ಟ್ ಇನ್ಕ್ಲೂಡ್ ಆಗಿತ್ತು ಇದರಲ್ಲಿ. ವೈರ್ಲೆಸ್ ಮೈಕ್ದು ಏನೋ ಪ್ರಾಬ್ಲಮ್ ಆಯಿತು, ಕನೆಕ್ಟ್ ಆಗ್ತಾಯಿಲ್ಲ. ಸೊ ಅದಕ್ಕೆ ವೈರ್ ಸೆಟಪ್ಗೆ ಸ್ವಿಚ್ ಆಗಿದ್ದೀನಿ. ಮತ್ತು ಏನೋ ಮನೆಗೆ ಹೋಗಿ ನೋಡಬೇಕೀಗ, ಟೈಮಿಲ್ಲ. ಸೊ ಇಲ್ಲಿ ಈ ಥರ ಚಿಕ್ಕ ಮಕ್ಕಳಿಗೆ ಥರದ್ದು ಅಡ್ವೆಂಚರ್ ಆ್ಯಕ್ಟಿವಿಟೀಸು, ಸಣ್ಣ ATV ರೈಡ್ಸು ಮತ್ತು
ಫ್ಯಾಮ್ಲಿ ಜೊತೆ ಬಂದು ಎಂಜಾಯ್ ಮಾಡೋದಕ್ಕೆ ಸ್ಪಾಟ್ಸ್ ತುಂಬ ಇದೆ. ಸೊ ನಿಮಗೆ ಎಂಟ್ರಾಗಿದ್ದ ತಕ್ಷಣ ನಿಮ್ಮ ಹೋಟೆಲ್ ಹತ್ರ ಇಲ್ಲಾಂದರೆ ನೀವೆಲ್ಲಾದರೂ ಊಟ ಮಾಡೋಕ್ಕೆ ಹೋದರೆ ಎಲ್ಲ ಕಡೆಯೂ ಒಂದೊಂದು ಬ್ರೌಷರ್ ಕೊಡ್ತಾ ಇರ್ತಾರೆ. ಫುಲ್ ಅಡ್ವರ್ಟೈಸ್ಮೆಂಟ್ಸ್ ಕೊಡ್ತಾರೆ ಇಲ್ಲಿ, ನೀವು ಯಾವುದಾದ್ರೂ ಚೂಸ್ ಮಾಡ್ಕೊಂಡು ಹೋಗ್ಬೋದು. ಸೊ ನಾ ಇಲ್ಲಿ 2 ನೋಡಿದ್ದೀನಿ ಲಾಸ್ಟ್ ಟೈಮ್ ಬಂದಾಗ. ಒಂದು ಬಂದ್ಬಿಟ್ಟು ಫಂಡೇರಾ ಅಂತ. ಫಂಡೇರಲ್ಲಿ ನಾರ್ಮಲಾಗಿ ಅನಿಮಲ್ಸ್ ಇರುತ್ತೆ, ಬರ್ಡ್ಸು ಮತ್ತು ಫಿಶಸ್ಸು ಮತ್ತು ಒಂದು ಆ್ಯಕ್ಟಿವಿಟಿ ಯಾವ್ದಾದ್ರು ಒಂದು ಚೂಸ್ ಮಾಡ್ಬೋದು. ಟಿಕೆಟ್ ಪ್ರೈಸ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಗೆ ಆ್ಯಕ್ಟಿವಿಟಿ ಬೇಕಂದರೆ ಆ್ಯಡ್ ಮಾಡ್ಕೊಬೋದು, ಇಲ್ಲಾಂದರೆ ಲೈಕ್ ಬೇಡ ಅಂದರೆ ಬಿಟ್ಬಿಡ್ಬೋದು. 400-450 ಏನೋ ಆಗುತ್ತೆ. ಸೊ ಇನ್ನೊಂದು ಬಂದ್ಬಿಟ್ಟು ಜಸ್ಟ್ ಬರ್ಡ್ ಪಾರ್ಕ್ ಥರ. ಜಸ್ಟ್ ಬರ್ಡ್ಸ್ನ ನೋಡಿಕೊಂಡು ಅವ್ರ ಜೊತೆ ಆಟ ಆಡಿಕೊಂಡು ಮತ್ತು ಅಲ್ಲಿ ಹೆಂಗೆ ಸುತ್ತಾಕೊಂಡು ಬರಬೇಕು ಅಂದರೆ ಆ ಥರನೂ ಇದೆ. ಸ್ವಲ್ಪ ಕಮ್ಮಿ ಬೀಳುತ್ತೆ. ಯೂಶ್ವಲಾಗಿ ಇದಕ್ಕೆ ಹೋಗೋದೇ ಬರೀ ಬರ್ಡ್ಸ್ ಇದು ನೋಡೋದಕ್ಕೆ, ಬೇರೆ ಎಲ್ಲ ಅಷ್ಟೊಂದೇನು ಇಂಟ್ರೆಸ್ಟಿಂಗ್ ಆಗಿರಲ್ಲ. ಆ ಬರ್ಡ್ಸ್ ಜೊತೆ ಆಟ ಆಡೋದೇ ಒಂಥರ ಚೆನ್ನಾಗಿರುತ್ತೆ. ಲಾಸ್ಟ್ ಟೈಮ್ ನಾನು ಫಂಡೇರಾಗಿ ಹೋದಾಗ ಆಲ್ಮೋಸ್ಟ್ ಈವ್ನಿಂಗ್ ಹೋಗಿತ್ತು. ಸೊ ಬರ್ಡ್ಸ್ ಎಲ್ಲ ಸುಸ್ತಾಗೋಗಿತ್ತು ಅನ್ಸುತ್ತೆ, ಅಷ್ಟೊಂದೇನು ಆ್ಯಕ್ಟಿವ್ ಆಗಿರಲಿಲ್ಲ. ಇನ್ನೊಂದು ಸರಿ ಹೋಗಿರೋದು ಇದಕ್ಕೆ, ಏಲಗಿರಿ ಬರ್ಡ್ ಪಾರ್ಕ್ ಅಂತ. ಸೊ ಇದ್ರೊಳಗಡೆ ಆ್ಯಕ್ಚುಲಿ ಬರ್ಡ್ಸ್ ಸ್ವಲ್ಪ ಆ್ಯಕ್ಟಿವ್ ಆಗಿತ್ತು, ಸ್ವಲ್ಪ ಚೆನ್ನಾಗಿತ್ತು, ಒಂಥರ ಎಕ್ಸ್ಪೀರಿಯೆನ್ಸ್ ಇದರಲ್ಲಿ ಇದ್ರೊಳಗಡೆ. ಸೊ ಇದ್ರೊಳಗಡೆ ಫಿಶಸ್ ಅವೆಲ್ಲ ಇದೆ, ಬಟ್ ಬರ್ಡ್ಸೇ ಮೇಜರ್ ಅಟ್ರಾಕ್ಷನ್ ಇದೆ. ಅಲ್ಲಿ ಫಂಡೇರಲ್ಲಿ ಸ್ವಲ್ಪ ದೊಡ್ಡದಾಗಿದೆ, ವೆರೈಟಿ ಆಫ್ ಅನಿಮಲ್ಸು ಬರ್ಡ್ಸು ಎಲ್ಲ ಇದೆ. ಇದು ಸ್ವಲ್ಪ ಚೀಪರ್ ಸೈಡ್ ಇರುತ್ತೆ. ಚೀಪರ್ ಸೈಡ್ ಅಂದರೆ ಒಂದು 100-150 ರುಪೀಸ್ ಪರ್ ಪರ್ಸನ್ ಕಮ್ಮಿ ಆಗುತ್ತೆ. ಅದರಲ್ಲಿ ಒಂದು 100-150 ರುಪೀಸ್ ಪರ್ ಪರ್ಸನ್ ಜಾಸ್ತಿ ಆಗುತ್ತೆ. ಬಟ್ ಅಲ್ಲಿ ಜಾಸ್ತಿ ಈ ವೆರೈಟಿ ನೋಡ್ಬೋದು. ಇಲ್ಲಿ ವೆರೈಟಿ ಕಮ್ಮಿ, ಬಟ್ ಇಲ್ಲಿ ಬರ್ಡ್ಸ್ ಆ್ಯಕ್ಟಿವ್ ಆಗಿತ್ತು. ಅಲ್ಲಿ ಬರ್ಡ್ಸ್ ಆ್ಯಕ್ಟಿವ್ ಆಗಿ ಇರಲಿಲ್ಲ. ಅದು ನಾವು ಹೋಗಿ ಟೈಮು ಅಥವಾ ಏನೋ ಗೊತ್ತಿಲ್ಲ, ಇವತ್ತು ಹೋದರೆ ಗೊತ್ತಾಗತ್ತೆ. ನೋಡಿ ಈ ಥರ ಬ್ರೌಷರ್ಸ್ ಎಲ್ಲ ಕಡೆ ಕೊಡ್ತಾ ಇರ್ತಾರೆ ನಿಮಗೆ, ಪಾರ್ಕಿಂಗ್ ಹತ್ರ, ಹೋಟೆಲ್ಸಲ್ಲಿ ಎಲ್ಲ ನೋಡ್ಬೋದು. ನಿಮ್ಗೆ ಯಾವುದಾದ್ರೂ ಸ್ವಲ್ಪ ಇಂಟ್ರೆಸ್ಟಿಂಗ್ ಅನಿಸಿದ್ರೆ ಅದನ್ನು ಟ್ರೈ ಮಾಡಿ. ನಾನು ಇವೆರಡು ಟ್ರೈ ಮಾಡಿದ್ದೀನಿ, 2 ಡೀಸೆಂಟಾಗೇ ಇತ್ತು. ಸೊ ಅದೇ ವೆರೈಟಿ ಬೇಕಂದರೆ ಫಂಡೇರಾಗಿ ಹೋಗ್ಬೋದು, ಇಲ್ಲ ಬರೀ ಬರ್ಡ್ಸ್ ಬೇಕಂದರೆ ಇಲ್ಲಿ ಏಲಗಿರಿ ಬರ್ಡ್ ಪಾರ್ಕ್ ಅಂತಿದೆ, ಅದಕ್ಕೆ ಹೋಗ್ಬೋದು. ನೋಡಿ ಇಲ್ಲೂ ಒಂದಿದೆ, ಸರ್ಫಿಂಗ್, ಮೆಕ್ಯಾನಿಕಲ್ ಬುಲ್, ಒಂದು ಅಡ್ವೆಂಚರ್ ಪಾರ್ಕ್ ಥರ ಏನೇನೋ ಇದೆ. ಇದೇ ರೋಡಲ್ಲೇ ಎಲ್ಲೋ ಅದು ಫಂಡೇರಾ ಕೂಡ ಬರೋದು, ಸ್ವಲ್ಪ ಒಳಗಡೆ ಹೋಗಬೇಕು. 2 ಕಿಲೋಮೀಟರ್ಸ್ ಇದೆ. ನಾವು ನಿನ್ನೆ ಇಲ್ಲಿಗೂ ಬರೋಣ ಅಂದ್ಕೊಂಡಿದ್ರೆ, ವಿಜಯ್ ವಿಲ್ಲಾ ಅಂತ ಇಲ್ಲಿದೆ, ಎಲ್ಲ ಪಕ್ಕದಲ್ಲೇ ಇದೆ, ಪರವಾಗಿಲ್ಲ. ಇಲ್ಲಿ ಬಂದಿದ್ರೆ ಆರಾಮಾಗಿ ಬರ್ಡ್ ಪಾರ್ಕ್ ಬೆಳಗ್ಗೆನೇ ಬರ್ಬೋದಿತ್ತು. ಸೊ ಇವರು ಅಪ್ರಾಕ್ಸಿಮೇಟಾಗಿ ಅಷ್ಟೇ ಹೇಳಿದರು, 5,000 ಹೇಳಿದ್ರು ಪರ್ ವಿಲ್ಲಾ, 2 ರೂಮ್ ಇರುತ್ತೆ ಅಂತ ಹೇಳಿದರು.
ನಿಲಾವೂರ್ ವ್ಯೂ ಪಾಯಿಂಟ್ ಹೋಗೋ ದಾರಿಯಲ್ಲಿ ಫಂಡೇರ ಇತ್ತು. ಸೊ ಅಲ್ಲಿ ಇದನ್ನ ಮುಗಿಸ್ಕೊಂಡು ಹೋಗ್ಬಿಡೋಣ ಅಂದ್ಬಿಟ್ಟು ಹಂಗೆ ನಿಲ್ಲಿಸಿದ್ರೆ ಎಲ್ಲ ಒಂದು ರೌಂಡ್ ಹಾಕ್ಕೊಂಡು ಈಗ ನಿಲಾವೂರ್ ವ್ಯೂ ಪಾಯಿಂಟ್ ಅಂತ ಒಂದಿದೆ, ಅಲ್ಲಿ ಹೋಗ್ತಾ ಇದ್ದೀವಿ. ಡೀಸೆಂಟಾಗಿತ್ತು ಇದು. ಅನಿಮಲ್ಸ್ ಪ್ಲಸ್ ಬರ್ಡ್ಸ್ ಇರುತ್ತೆ. ಬರ್ಡ್ಸ್ ಅಷ್ಟೊಂದೇನು ಆ್ಯಕ್ಟಿವ್ ಆಗಿರಲಿಲ್ಲ. ಎಂಟ್ರಿ ಟಿಕೆಟ್ ಬಂದ್ಬಿಟ್ಟು 300 ರುಪೀಸು. ಯಾವುದಾದ್ರು ಒಂದು ಆ್ಯಕ್ಟಿವಿಟಿ ಇನ್ಕ್ಲೂಡ್ ಮಾಡ್ಕೊಬೇಕು ಅಂದರೆ 100 ರುಪೀಸ್ ಎಕ್ಸ್ಟ್ರಾ. ವಿತ್ ಪ್ಯಾಕೇಜೇ ತೊಗೊಬೇಕು ಅಂದರೆ 75 ರುಪೀಸ್ ಎಕ್ಸ್ಟ್ರಾ ಪೇ ಮಾಡಿದ್ರೆ ಪರ್ ಟಿಕೆಟ್ಗೆ ಒಂದು ಆ್ಯಕ್ಟಿವಿಟಿ ಇನ್ಕ್ಲೂಡ್ ಆಗುತ್ತೆ. ಆ್ಯಕ್ಟಿವಿಟಿಯಲ್ಲಿ ಫಿಶ್ ಸ್ಪಾ ಇರುತ್ತೆ, ಮತ್ತು ಕ್ರಿಕೆಟ್ ಇತ್ತು, ಮತ್ತು 7D ಸಿನಿಮಾ, ಮತ್ತು ಇನ್ಯಾವುದೋ ಒಂದು 2-3 ಆ್ಯಕ್ಟಿವಿಟೀಸ್ ಇತ್ತು ಅನಿಸುತ್ತೆ. ನಮಗೇನಾದರೂ ಅಷ್ಟೊಂದು ವರ್ತ್ ಅನಿಸಿಲ್ಲ, ಅದಕ್ಕೆ ತೊಗೊಳಕ್ಕೆ ಹೋಗಲಿಲ್ಲ. ಬರ್ಡ್ಸ್ ಆ್ಯಕ್ಚುಲಿ ಇನ್ನೊಂದು ಜಾಗ ಇದೆ, ಏಲಗಿರಿ ಬರ್ಡ್ ಪಾರ್ಕ್ ಅಂತ ಏನೋ ಹೆಸರಿದೆ ಅದರದ್ದು. ಸೊ ಅಲ್ಲಿ ಚೆನ್ನಾಗಿರುತ್ತೆ, ಬರ್ಡ್ಸ್ ಸ್ವಲ್ಪ ಆ್ಯಕ್ಟಿವ್ ಆಗಿರುತ್ತೆ. ಸೊ ಇಲ್ಲಿ ಬರ್ಡ್ಸ್ ಅಷ್ಟೊಂದು ಆ್ಯಕ್ಟಿವ್ ಆಗೇ ಇರಲ್ಲ. ನಾನು ಲಾಸ್ಟ್ ಟೈಮ್ ಸಂಜೆ ಬಂದಿರೋದಕ್ಕೆ ಏನಾದರೂ ಆ್ಯಕ್ಟಿವ್ ಆಗಿರಲಿಲ್ಲ ಅಂದ್ಕೊಂಡೆ. ಇವಾಗ ಈ ಟೈಮ್ಗೆ ಹೋದ್ರೂ ಅಷ್ಟೊಂದೇನು ಆ್ಯಕ್ಟಿವ್ ಆಗಿಲ್ಲ. ಅದು ಟೈಮ್ ಈಗ ಆಲ್ಮೋಸ್ಟ್ 1:30 ಆಗಿದೆ. ಈ ಸ್ಪಾಟ್ಗೆ ನಾನು ಇದೇ ಫಸ್ಟ್ ಟೈಮ್ ಹೋಗ್ತಿರೋದು. ಲಾಸ್ಟ್ 2 ಟೈಮ್ಸ್ ಬಂದಾಗಲೂ ನಾನು ಇಲ್ಲಿ ಹೋಗಿರಲಿಲ್ಲ, ನೋಡ್ಬೇಕು ಹೆಂಗಿದೆ ಅಂತ. ಇಲ್ಲಿ ನಿಲಾವೂರ್ ಕ್ಲಿಫ್ ವ್ಯೂ ಪಾಯಿಂಟ್ ಅಂತ ಒಂದಿತ್ತು. ಇಲ್ಲಿ ಬಂದು ಈಗ ಹೊರಡ್ತಾ ಇದ್ದೀರಿ. ಒಂದು ಸ್ವಲ್ಪ ಮೇಲೆ ಹತ್ತಬೇಕು, ಒಂದು 10-15 ಮಿನಿಟ್ಸು ಮೇಲೆ ಹತ್ತಿದ್ರೆ ಒಂದೆರಡು ವ್ಯೂ ಪಾಯಿಂಟ್ಸ್ಗೆ ನೋಡೋದಕ್ಕೆ ಅಂದ್ಬಿಟ್ಟು ಪ್ಲ್ಯಾಟ್ಫಾರ್ಮ್ ಥರ ಮಾಡಿದ್ದಾರೆ, ಅಲ್ಲಿ ಹೋಗ್ಬೋದು. ಚೆನ್ನಾಗಿತ್ತು, ಬಟ್ ಸ್ವಲ್ಪ ವೆದರ್ ಕೂಲಿರೋ ಟೈಮಲ್ಲಿ ಬಂದರೆ ಚೆನ್ನಾಗಿರುತ್ತೆ. ಈವ್ನಿಂಗ್ಸ್ ಅಥವಾ ಮಾರ್ನಿಂಗ್ಸು. ಇವಾಗ ಸ್ವಲ್ಪ ಬಿಸಿಲು ಜಾಸ್ತಿ. ಏಲಗಿರಿಯಲ್ಲಿ ಇದು ಬಿಟ್ಟು ಲೇಕ್ಗೆ ಹೋಗ್ಬೋದು, ಅಲ್ಲಿ ಬೋಟಿಂಗ್ ಇದಿರುತ್ತೆ. ಏನು ಮಾಡೋದಕ್ಕೂ ಈಗ ಸದ್ಯಕ್ಕೆ ಬಿಸಿಲು ಜಾಸ್ತಿ ಇದೆ, ಇಂಟ್ರೆಸ್ಟ್ ಏನಿಲ್ಲ. ಸೊ ಅದಕ್ಕೆ ಇಲ್ಲೇ ಕೆಳಗಡೆ ಒಂದು ಹೋಟೆಲ್ ಇದೆ ಬೆಟ್ಟ ಇಳಿದ್ಮೇಲೆ. ಸೊ ಹಂಗೆ ಬೆಟ್ಟ ಇಳಿದು ಅಲ್ಲಿ ಹೋಟೆಲಲ್ಲಿ ಅಲ್ಲಿ ತಿನ್ಕೊಂಡು ಹಂಗೆ ಕೃಷ್ಣಗಿರಿಗೆ ಹೋಗಿ ಅಲ್ಲಿಂದ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀರಿ. ಟೈಮ್ ಆಲ್ಮೋಸ್ಟ್ 2:20 ಆಗ್ತಾಯಿದೆ. ಇಲ್ಲಿಂದ ಆ ಹೋಟೆಲು 55 ಮಿನಿಟ್ಸ್ ಚೆನ್ನಾಗಿತ್ತು. 30-35 ಕಿಲೋಮೀಟರ್ಸ್ ರೋಡು. ಸೊ ಈಗ ಡೈರೆಕ್ಟಾಗಿ ಅಲ್ಲಿಗೆ ಹೋಗಿ ಲಂಚ್ ಮಾಡಿಕೊಂಡು ಅಲ್ಲಿಂದ ಬಿಡಬೇಕು. ಹೋಗ್ತಿರೋ ಹೋಟೆಲ್ ಹೆಸರು ಬಂದ್ಬಿಟ್ಟು ಹೋಟೆಲ್ ಅಹಮದಿಯಾ ಅಂತ. ಸೊ ಇಲ್ಲಿ ಏಲಗಿರಿಗಿಂತ ಸ್ವಲ್ಪ ಮುಂದೆ ಹೋದರೆ, ಅಂದರೆ ಏಲಗಿರಿ ಹೈವೇ ಹತ್ರ ಕನೆಕ್ಟ್ ಆಗೋ ರೋಡಿಂದ ಸ್ವಲ್ಪ ಮುಂದೆ ಹೋದರೆ ವಣಿಯಂಬಾಡಿ ಅಂತ ಒಂದು ಸಿಗುತ್ತೆ. ಸೊ ವಣಿಯಂಬಾಡಿ ಹತ್ರ ಇರೋದು. ಸ್ವಲ್ಪ ಈ ಮುಸ್ಲಿಮ್ ವೆಡ್ಡಿಂಗ್ ಸ್ಟೈಲ್ ಬಿರಿಯಾನಿ ಥರ ಇರುತ್ತೆ. ಇದಕ್ಕೆ ಮುಂಚೆ ಒಂದು 2 ಸರಿ ಹೋಗಿದೆ, ಡೀಸೆಂಟಾಗಿತ್ತು ಬಿರಿಯಾನಿ. ಫ್ಯಾಮಿಲಿ ಜೊತೆ ಹೋಗೋದಕ್ಕೂ ಚೆನ್ನಾಗಿದೆ ಹೋಟೆಲ್ ಅದು. ಸರಿ ಅಂದ್ಬಿಟ್ಟು ಅದಕ್ಕೆ ಹೋಗ್ತಾ ಇದ್ದೀರಿ. ಮಳೆ ಬೇರೆ ಬರೋ ಥರ ಇದೆ. ನಾನು ರೈನ್ ಕೋಟ್ ಕೂಡ ತಂದಿಲ್ಲ, ಮಳೆ ಬಂದರೆ ಎಲ್ಲರೂ ನಿಲ್ಲಿಸ್ಬಿಟ್ಟು ಹೋಗ್ಬೇಕು. ಕ್ಲಿಫ್ ಹತ್ತಬೇಕಾದ್ರೆ ಫುಲ್ ಬಿಸಿಲಿತ್ತು. ಕ್ಲಿಫ್ ಇಳಿದ್ಬಿಟ್ಟು ಈಗ ವಾಪಸ್ ಹೋಗ್ಬೇಕಾದ್ರೆ ತಣ್ಣಗೆ ಗಾಳಿ ಬರ್ತಿದೆ. ಸೊ ಇದು ಫುಲ್ ಇರೋದೇ ನೇಚರ್ ಪಾರ್ಕ್. ಎಂಟ್ರಿ ಟಿಕೆಟ್ 10 ರುಪೀಸ್ ಏನೋ ತೊಗೊತಾನೆ. ಹೊರಗಡೆ ಹೋದರೆ ಒಂದು ಸ್ವಲ್ಪ ಪಾರ್ಕ್ ಥರ ಇರುತ್ತೆ, ಚಿಕ್ಕ ಬೊಟಾನಿಕಲ್ ಗಾರ್ಡನ್ ಥರ. ಫ್ಲವರ್ಸ್ ಇರುತ್ತೆ, ವಾಕಿಂಗ್ ಮಾಡೋಕ್ಕೆ ಜಾಗ ಇರುತ್ತೆ, ಒಂದು ಆರ್ಟಿಫಿಷಿಯಲ್ ವಾಟರ್ಫಾಲ್ಸ್ ಇರುತ್ತೆ. ಓಕೆ, ಡಿಸೆಂಟ್ ಪ್ಲೇಸ್. ಒಂದು ಅರ್ಧ ಮುಕ್ಕಾಲು ಅವರ್ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ವ್ಯೂ ಒಂಥರ ಚೆನ್ನಾಗಿದೆ. ಸೊ ರಾತ್ರಿ ಈ ಮರ ಹತ್ರ ಬರಬೇಕಾದ್ರೆ ಒಂಥರ ನೀಲಗಿರಿ ಸ್ಮೆಲ್ ಬರ್ತಿತ್ತು, ಸಖತ್ತಾಗಿತ್ತು. ಒಂಥರ ಕೂಲಾಗಿ ಆ ಸ್ಮೆಲ್ಗೆ ಒಂಥರ ಕಾಮಾಗಿತ್ತು.
ಇದು ರೋಡ್ ಸ್ವಲ್ಪ ತುಂಬಾ ನ್ಯಾರೋ ಆಗಿರುತ್ತೆ, ಸ್ವಲ್ಪ ನೋಡಿಸ್ಬೇಕು. ಬಸ್ಸಸ್ಸು ಮತ್ತು ಲಾರಿ ಏನಾದರೂ ಬಂದರೆ ಎಲ್ಲರೂ ನಿಲ್ಲಿಸಿ ಅದನ್ನ ಕಳಿಸಿ ಮತ್ತೆ ಹೋಗಬೇಕು. ಅಷ್ಟು ಅಗಲ ಎಲ್ಲ ರೋಡಿದೆ. ಇದು ಒಂದು ವ್ಯೂ ಪಾಯಿಂಟ್. ಇದೇ ಹೇಳಿದ್ದು ನಾನು, ದೊಡ್ಡ ದೊಡ್ಡ ಬಸ್ಗೆ ತಿರ್ಸ್ಕೊಳಕ್ಕಾಗಲ್ಲ ಇಲ್ಲಿ. ತುಂಬ ನ್ಯಾರೋ ರೋಡ್ ಇದು. ರಾತ್ರಿ ಚೆನ್ನಾಗಿತ್ತು, ಇವಾಗಲೂ ಚೆನ್ನಾಗಿದೆ. ರಾತ್ರಿ ಪೂರ್ತಿ ಚಿಕ್ಕದಾಗಿ ಲೈಟ್ಸ್ ಕಾಣ್ತಾ ಇತ್ತು ಇಲ್ಲಿಂದ. ಓಕೆ, 14 ಹೇರ್ಪಿನ್ ಬೆಂಚ್ ಇದೆ ಇದು ಟೋಟಲ್. ಅರ್ಧ ಬಂದಿರಿ ಚಿಕನ್. ಓಡಿಸುತ್ತದೆ ಅನ್ನೋದು ಗೊತ್ತಿಲ್ಲ. ಓಕೆ, ಘಾಟ್ ಸೆಕ್ಷನ್ ಎಂಡ್ ಆಯಿತು. ಇನ್ನು ನಾರ್ಮಲ್ ರೋಡ್. ಆ ಕಡೆಯಿಂದ ಈ ಕಡೆ ಬರ್ತಾ ಹಿಂದೆಗಡೆ ಬೆಟ್ಟ ನೋಡಿದ್ರೆ ಸಕ್ಕತ್ತಾಗಿ ಕಾಣುತ್ತೆ. ಸೊ ಯಾವುದೋ ಬೆಟ್ಟ ಒಳಗಡೆ ಹೋದಂಗಿರೋದು ರೋಡ್ ಇದು. ಆದರೆ ಮುಂದೆ ತಿರುಗಿಸ್ಬಿಟ್ಟು ನೋಡಿಸ್ತೇನೆ ನಿಮಗೆ. ಇದು ಹೇಳಿದ್ದು ನಾನು. ಡೈರೆಕ್ಟ್ ಇಲ್ಲಿಂದ ನೋಡ್ತಿದ್ರೆ ಬೆಟ್ಟ ಒಳಗಡೆ ರೋಡ್ ಹೋದಂಗಿದೆ, ಒಂಥರ ಸಕ್ಕತ್ತಾಗಿ ಕಾಣುತ್ತಿದ್ದು. ಸನ್ಸೆಟ್ ಟೈಮಲ್ಲಿ ನೋಡಿದ್ರೆ ಇನ್ನೂ ಮಸ್ತಾಗಿರುತ್ತೆ. ಇಲ್ಲಿಂದ ಒಂದು 15 ಕಿಲೋಮೀಟರ್ ಇದೆ ಹೋಟೆಲು. ಸೊ ಇಲ್ಲಿಂದ ಮೈನ್ ರೋಡ್ ಕನೆಕ್ಟ್ ಆಗಿ ಮೈನ್ ರೋಡಿಂದ ಹೋಗಬೇಕು. ಸರಿ, ಹಾಗಾದರೆ ನಾನು ನಿಮಗೆ ಹೋಟೆಲ್ ಹತ್ರ ಸಿಗ್ತೀನಿ. ನಾನು ಹೇಳಿದ ಹೋಟ್ಲು ಇನ್ನೊಂದು 300 ಮೀಟರ್ಸಲ್ಲಿದೆ. ಸೊ ಇನ್ನೇನು ಆಲ್ಮೋಸ್ಟ್ ಬಂದೇ ಬಿಡ್ತು. ಹನಿ 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 ಬೀಳ್ತಾ ಇದೆ. ಬಿಸಿಲು ಬರ್ತಿದೆ, ಮಳೆನೂ ಬರ್ತಾಯಿದೆ. ಚೆನ್ನಾಗಿದೆ. ಜೋರಾಗಿ ಬರ್ತಿದ್ರೆ ಸಾಕು, ಹಿಂಗೆ ಇದ್ದರೆ ಒಂಥರ ಚೆನ್ನಾಗಿರುತ್ತೆ. ಇಲ್ಲಿ ಸ್ವಲ್ಪ ಜನ ಜಾಸ್ತಿ ಇದ್ದರೆ ರಿಸರ್ವೇಷನ್ ಮಾಡಬೇಕು ಫಸ್ಟೇ, ಇಲ್ಲಾಂದರೆ ವೆಯ್ಟ್ ಮಾಡಬೇಕಾಗತ್ತೆ. ನೋಡಬೇಕು ಎಷ್ಟು ಜನ ಇದ್ದಾರೆ ಅಂತ. ತುಂಬ ಜನ ಇದ್ದಂಗಿದ್ದಾರೆ. ಓಕೆ, ಬೈಕ್ ಪಾರ್ಕಿಂಗ್ ಇಲ್ಲ ಇದೆ. ಬೈಕ್ ಪಾರ್ಕ್ ಮಾಡೋಣ. ಇಲ್ಲಿ ಊಟ ಮಾಡಿಕೊಂಡು ಬೇರೆಲ್ಲಾದ್ರೂ ಹೋಗೋಣ ಅಂತ ಅಂದ್ಕೊಂಡಿದ್ರಿ, ಬಟ್ ಟೈಮ್ ಹೋಗಿತ್ತು ಅಂದ್ಬಿಟ್ಟು ಈಗ ಮನೆ ಕಡೆ ಹೊರಡ್ತಾ ಇದ್ದೀರಿ. ಸೊ ಊಟ ಚೆನ್ನಾಗಿತ್ತು, ಬಟ್ ಸರ್ವಿಸ್ ಸ್ವಲ್ಪ ಲೇಟ್. ಇಲ್ಲಿ ಆಲ್ಮೋಸ್ಟ್ 1.5 ಅವರ್ ಆಯಿತು ತಿನ್ನೋದಕ್ಕೆ, ಲೇಟಾಗಿ ಸರ್ವ್ ಮಾಡಿದ್ದಕ್ಕೆ. ವೆದರ್ ಬೇರೆ ಫುಲ್ ಮೋಡ ಮುಚ್ಕೊಂಡಿದೆ. ಎಲ್ಲಿ ಮಳೆ ಬರುತ್ತೋ ಗೊತ್ತಿಲ್ಲ. ಅದು ರೈನ್ ಕೋಟ್ ಕೂಡ ಆವಾಗಲೇ ಹೇಳ್ದಂಗೆ. ಮಳೆ ಏನಾದರೂ ಬಂದರೆ ಎಲ್ಲರೂ ನಿಲ್ಲಿಸ್ಬಿಟ್ಟು ಆಮೇಲೆ ಹೋಗಬೇಕು. ಯಾವುದೋ ರೂಟಲ್ಲಿ ಕರ್ಕೊಂಡು ಹೋಗ್ತಾಯಿದೆ ಇದು. ನೋಡೋಣ, ಯಾವತ್ತೂ ಈ ಕಡೆ ಎಲ್ಲ ಬಂದಿಲ್ಲ, ಸರಿ ಟ್ರೈ ಮಾಡೋಣ. ಸೈಕ್ ನನ್ನ ಮಗ ಯಾರು ಎಣ್ಣೆ ಹೊಡೆದಂಗಿದ್ದಾನೆ.
ಶಾರ್ಟ್ಕಟ್ ಅಂದ್ಬಿಟ್ಟು ಬಂದರೆ ಕೆರೆ ಮೇಲೆಲ್ಲ ಕರ್ಕೊಂಡು ಹೋಗ್ತಾಯಿದೆ ಇದು. ನೋಡೋಣ ಎಲ್ಲಿ ಕರ್ಕೊಂಡು ಹೋಗುತ್ತೋ ಆಗಿದ್ದಾಗ ಹೋಗ್ಲಿ ಇವತ್ತು. ಈ ಮ್ಯಾಪ್ನ ಬ್ಲೈಂಡಾಗಿ ಮಾತ್ರ ನಂಬ್ಕೊಂಡು ಹೋಗಬಾರ್ದು. ಒಂದು ಸ್ವಲ್ಪ ಮುಂದೆ ಅದೇ ಹೈವೇ ಸ್ವಲ್ಪ ಮುಂದೆ ತಂದು ಬಿಡೋದಕ್ಕೆ ಊರೆಲ್ಲ ಸುತ್ತಾಡಿಸ್ಬಿಡ್ತು. ಮತ್ತೆ ಅದೇ ರೂಟ್ಗೆ ಬಂದ್ಸೋಣ. ಅದೇ ರೋಡಲ್ಲಿ ಸ್ವಲ್ಪ ಮುಂದೆ ಯೂ ಟರ್ನ್ ಹಾಕ್ಕೊಂಡಿದ್ರೆ ಇದೇ ರೋಡಲ್ಲಿ ಇನ್ನು ಸ್ವಲ್ಪ ಬೇಗನೆ ಹೋಗ್ಬಿಡ್ತಿದ್ದೆ. ಎಕ್ಸ್ಪೆಕ್ಟ್ ಮಾಡಿದಾಗೆ ದಾರಿಯಲ್ಲಿ ಅಲ್ಲಲ್ಲಿ ಮಳೆ ಬಂತು. ತಮಾಷೆ ಏನಂದರೆ ಆ ಕಡೆ ಪೂರ್ತಿ ಮಳೆ ಇದೆ, ಬಾರ್ಡ್ರ್ ದಾಟಿದೆ, ಇಲ್ಲಿ ಮಳೆನೇ ಬಂದಿಲ್ಲ. ಆ ಕಡೆ ಎಲ್ಲ ಅಟ್ಲೀಸ್ಟ್ ಸ್ವಲ್ಪ ಜಾಗದಲ್ಲಿ ಮಳೆ ಬಂದು ನಿಂತೋಗಿದೆ, ಸ್ವಲ್ಪ ಜಾಗದಲ್ಲಿ ಬೀಳ್ತಾ ಇದೆ. ಈ ಕಡೆ ಮಳೆ ಅನ್ನೋದೇ ಇಲ್ಲ. ಕರೆಕ್ಟಾಗಿ ಹೊಸೂರವರೆಗೂ ಇದೆ, ಹೊಸೂರು ದಾಟಿದ್ಮೇಲೆ ಮಳೆನೇ ಇಲ್ಲ. ಈಗ ಟೈಮ್ ಆಲ್ಮೋಸ್ಟ್ 8 ಗಂಟೆ ಆಗಿದೆ, 8 ಕಾಲು. ಇನ್ನೊಂದು ಅರ್ಧ ಅವರ್ ಮನೇಲಿರ್ತೀನಿ. ಇವತ್ತಿನ ಬ್ಲಾಗಲ್ಲಿ ಇಷ್ಟ. ಸೊ ನಿಮಗೆ ಅದು ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಇದೇ ಥರ ಕಂಟೆಂಟ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಬ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಬಾಯ್.